ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಬೇಗ ವರ್ಕ್ ಫಿನಿಶ್ ಮಾಡ್ಕೊಂಡ್ರೇನೆ ಈವ್ನಿಂಗ್ ಫ್ಲೈಟ್ನ ಕ್ಯಾಚ್ ಮಾಡೋಕ್ಕಾಗೋದು. ಅವ್ರು ಪೋಸ್ಟ್ಪೋನ್ ಮಾಡಲಿಲ್ಲ ಅಂದ್ರೆ ನಮ್ಮ ಪ್ರೋಗ್ರಾಮ್ ಡಿಸ್ಟರ್ಬ್ ಆಗಲ್ಲ. ಏನಾಯ್ತು? ನೀನ್ ಹೋಗು, ನಾನು ಬರ್ತೀನಿ. ಸರಿ. ಅವನಿ, ಗೀತಾ, ನೀನೇನಿಲ್ಲಿ? ಆಫೀಸ್ ವರ್ಕ್ ಮೇಲೆ ಬಂದಿದ್ದೀನಿ. ಗೀತಾ, ನನ್ನ ಫೋನು ಲಗೇಜು ಕಳ್ದು ಹೋಯ್ತು. ಅಕ್ಕಂಗೆ ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ಫೋನ್ಗೆ ಸಿಗ್ತಾ ಇಲ್ಲ. ಅಕ್ಕ ಮಗು ಹೇಗಿದಾರೋ ಏನೋ. ನಿನ್ಗೇನಾದ್ರು ಸಿಕ್ಕಿದ್ರಾ? ಕಾಣಿಸಿದ್ರು. ನಿಮ್ ಭಾವ ಮಾಡಿರೋ ಕೆಲ್ಸನೆಲ್ಲ ಹೇಳಿದ್ರು. ಸುರೇಂದ್ರಂಗೆ ಭಯಪಟ್ಟು ಸದ್ಯಕ್ಕೆ ಬೇರೆ ಮನೇಲಿದ್ದಾರೆ. ನಿಮ್ ಭಾವ ಸಿಮ್ ಕಾರ್ಡ್ ಬದಲಾಯಿಸಿದ್ದಾರೆ, ಅದಕ್ಕೆ ಹೊಸ ನಂಬರ್ ಕೊಟ್ಟಿದ್ದಾರೆ. ಹೌದಾ? ಈಗ್ಲೇ ಫೋನ್ ಮಾಡ್ತೀಯಾ? ನಾನ್ ಮಾತಾಡ್ಬೇಕು. ಅದು ಸರಿ, ನೀನ್ ಯಾಕೆ ಇಲ್ಲಿದ್ಯಾ? ಎಲ್ಲ ವಿವರವಾಗಿ ಹೇಳ್ತೀನಿ. ಮೊದಲು ಅಕ್ಕಂಗೆ ಕಾಲ್ ಮಾಡು. ಫೋನ್ ರಿಂಗ್ ಆಗ್ತಿದೆ. ನಿನ್ ಫೋನ್ ರಿಂಗ್ ಆಗ್ತಾ ಇದೆ. ಗೀತಾ ನಂಬರ್. ಗೀತಾ, ಅವನಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಿವರೆಗೂ ಅಲ್ಲಿಂದ ಫೋನ್ ಬಂದಿಲ್ಲ. ನನ್ನ ತಂಗಿ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅಕ್ಕ, ಹೇಗಿದ್ಯಾ ಅಕ್ಕ? ನನ್ನ ವಿಷಯ ಬಿಡು. ನೀನು ಹೇಗಿದ್ಯಾ? ಎಲ್ಲಿದ್ಯಾ ಅವನಿ? ಚೆನ್ನೈಯಲ್ಲಿದ್ದೀನಿ. ಚೆನ್ನೈಲ? ರಾತ್ರಿ ಸುರೇಂದ್ರನ್ ಕಡೆಯವರು ಹಿಂದೆ ಬಿದ್ದಿದ್ರು. ಅವರಿಂದ ತಪ್ಪಿಸ್ಕೊಳ್ಳೋ ಸಮಯದಲ್ಲಿ ಗೊತ್ತಿಲ್ದೇನೆ ಶ್ರೀಕರ್ ಅವ್ರ ಕಾರನ್ನು ಹತ್ತಿದ್ದೆ. ಸಮಸ್ಯೆಗೆ ಪರಿಹಾರ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆ ಪರಿಹಾರ ಹೇಗಿರುತ್ತೋ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅವತ್ತು ನಾಗಾರ್ಜುನ್ ಸಾಗರ್ ಹತ್ರ ಕಾಪಾಡಿದ್ರು, ಇವಾಗ ಈ ರೀತಿ ಕಾಪಾಡಿದ್ದಾರೆ. ನಿನ್ನನ್ನ ಕಾಪಾಡೋದಕ್ಕೋಸ್ಕರ ಆ ದೇವ್ರೇ ಕಳಿಸ್ತಿರೋ ಹಾಗನ್ನಿಸ್ತಿದೆ. ಸದ್ಯಕ್ಕೆ ನೀನು ಅವನ ಹತ್ರ ಇರೋದೇ ಒಳ್ಳೇದು. ಪದೇ ಪದೇ ನಿನ್ನನ್ನು ರಕ್ಷಿಸ್ತಿದ್ದಾನೆ ಅಂದ್ರೆ ಜೀವನ ಪೂರ್ತಿ ನಿನಗೆ ರಕ್ಷಣೆ ಆಗಿರೋದು ಅವನೇ ಅನ್ನೋ ಭಾವನೆ ಬರ್ತಿದೆ. ಯಾಕಕ್ಕ ಹೀಗ್ ಮಾತಾಡ್ತಿದ್ಯಾ? ನನ್ ಮನ್ಸಿಗೆ ಹಾಗನ್ನಿಸ್ತು ಅವನಿ. ನೀನು ದೊಡ್ಡ ಮನೆ ಸೊಸೆ ಆಗ್ತೀಯ ಅಂತ ಜ್ಯೋತಿಷ್ರು ಹೇಳಿದ್ರಲ್ವಾ?
ಆ ಮನೆ ಶ್ರೀಕರ್ದೇ ಇರ್ಬೇಕೇನೋ. ಅಕ್ಕ ನೀನ್ ಏನೇನೋ ಊಹಿಸ್ಕೋಬೇಡ. ಅವನಿ ಒಂದ್ಸರಿ ಶ್ರೀಕರ್ಗೆ ಫೋನ್ ಕೊಡು. ಅವರು ಒಳಗಡೆ ಇದ್ದಾರೆ. ಆದ್ರೂ ನೀನ್ ಹೀಗೆಲ್ಲ ಯೋಚನೆ ಮಾಡೋದು ಸರಿ ಅಲ್ಲ ಅಕ್ಕ. ಸೌಮ್ಯ ಏನ್ ಮಾಡ್ತಿದ್ದಾಳೆ? ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ ಕೊಡಮ್ಮ. ಚಿಕ್ಕಮ್ಮ. ಸೌಮ್ಯ ಹೇಗಿದ್ಯಾ? ನೀನಿಲ್ದೆ ನಾನು ಚೆನ್ನಾಗಿರ್ತೀನ ಚಿಕ್ಕಮ್ಮ. ಜೀವನ ಪೂರ್ತಿ ಜೊತೆಲಿರ್ತೀವಿ ಅನ್ಕೊಂಡೆ, ಮಧ್ಯದಲ್ಲೇ ದೂರ ಆದ್ವಿ. ಮನೆಗ್ ಬಂದ್ಬಿಡು ಚಿಕ್ಕಮ್ಮ. ಬರ್ಬೇಕು ಅಂತಾನೇ ಇದೆ, ಬರೋಕ್ಕಾಗದೆ ಇರೋ ಪರಿಸ್ಥಿತಿನಲ್ಲಿದ್ದೀನಿ. ನಿಮ್ಮಪ್ಪ ಎಲ್ಲಿ? ಹೊರಗಡೆ ಹೋಗಿದ್ದಾರೆ. ಚಿಕ್ಕಮ್ಮ, ಅಪ್ಪ ಏನ್ ಮಾಡಿದ್ರು ಗೊತ್ತಾ? ನನ್ನ ಒಂದ್ ಮರ್ತ್ ಕೆಳಗಡೆ ಕೂರ್ಸಿ ನನ್ನ ಮಗ್ಳಿಗೆ ಹುಷಾರಿಲ್ಲ ಅಂತ ಹೇಳಿ ಜನರ ಹತ್ರ ಎಲ್ಲ ದುಡ್ಡು ಕೇಳ್ತಾ ಇದ್ರು. ಯಾರ ಹತ್ರ ಮಾತಾಡ್ತಿದ್ಯಮ್ಮ? ಹಲೋ, ಏನಾಯ್ತೆ? ಭಾವ, ಯಾರು ಮಾತಾಡ್ತಿರೋದು? ಕೇಳ್ತಿದ್ರು, ಯಾಕೆ ಹೇಳ್ತಿಲ್ಲ? ಹಲೋ, ಹಲೋ. ಮಧ್ಯದಲ್ಲಿ ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು. ಈಗ ಕೇಳಿಸ್ತಾ ಇದೆಯಾ ಸೌಮ್ಯ? ನಾನು ಸೌಮ್ಯ ಅವ್ರ ಡ್ಯಾಡಿ, ಸುಜಾತ ಅವ್ರ ಹಸ್ಬೆಂಡ್. ಅಷ್ಟಕ್ಕೂ ನೀವ್ಯಾರು? ಸೌಮ್ಯ ಅವರ ಕ್ಲಾಸ್ ಟೀಚರ್ ನಾನು. ಓ, ಕ್ಲಾಸ್ ಟೀಚರಾ? ಏನು ವಿಷಯ? ಮಗು ಸ್ಕೂಲಿಗೆ ಬಂದಿರಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಬರ್ತಾ ಇದ್ದಾಳಲ್ಲ ರೀ, ಅಂದರೆ ನೀವು ಬರ್ತಿದ್ದೀರಾ? ಅಂದರೆ ನಾನು 2 days ಲೀವ್ ಹಾಕಿದ್ದೆ. ಆ ವಿಷಯನ ಹೇಳಿ ಮತ್ತೆ. ನನ್ನ ಮಗಳು ಸ್ಕೂಲಿಗೆ ರಜಾ ಹಾಕದೆ ಬರ್ತಾ ಇದ್ದಾಳೆ ಬಿಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇನ್ನೇನಾದರೂ ಮಾತಾಡೋದಿತ್ತಾ? ಇನ್ನೇನು ವಿಷಯ ಇಲ್ಲ, ಇಡ್ತೀನಿ. ನಿಮ್ಮ ಟೀಚರು ಫೋನ್ ಕಟ್ ಮಾಡಿಬಿಟ್ಲಮ್ಮ. ತಗೋ, ಸ್ಟ್ರಾಂಗ್ ಟೀ ತಗೊಂಡು ಬಾ. ಏನು ಹಾಗೆ ನೋಡ್ತಾ ಇದೆಯಾ? ಹೋಗು. ಸೌಮ್ಯ, ಇಲ್ಲಿ ಬಾ ಅಮ್ಮ. ಏನಪ್ಪ? ನಿಮ್ಮ ಟೀಚರ್ ಹೆಸರೇನಮ್ಮ? ಹೇಳಮ್ಮ, ನಿಮ್ಮ ಟೀಚರ್ ಹೆಸರೇನು? ಗೀತಾಂಜಲಿ. ಓ, ಗೀತಾಂಜಲಿನಾ? ನೈಸ್. ಹೋಮ್ವರ್ಕ್ ಮಾಡ್ಕೋ. ನನಗೆ ಮನೆಗೆ ಬರಬೇಕು ಅನ್ನಿಸ್ತದೆ ಗೀತಾ. ಅದು ನೀನು ಅನ್ಕೋತಿರೋಷ್ಟು ಈಸಿ ಅಲ್ಲ. ಸುರೇಂದ್ರ ನಿನ್ನನ್ನು ಕೇಳ್ಕೊಂಡು ಆಫೀಸ್ಗೆ ಇನ್ನೂ ಫೋನ್ ಮಾಡ್ತಾನೆ ಇದ್ದಾನೆ. ನೀನು ಶ್ರೀಕರ್ ಅವ್ರ ಜೊತೆ ಇದ್ರೇನೆ ಸೇಫ್ ಆಗಿರ್ತೀಯ. ಅವನಿಯವರೇ, ಯಾರ ಜೊತೆ ಮಾತಾಡ್ತಿದ್ದೀರಾ?
ಓ ನೀವಾ? ಯಾವುದೋ ಕೆಲ್ಸದ ಮೇಲೆ ಬಂದಿದ್ದೆ. ಲಕ್ಕಿಯಾಗಿ ಫ್ರೆಂಡ್ನ ಮೀಟ್ ಮಾಡಿದೆ. ಅಕ್ಕನ ಜೊತೆ ಮಾತಾಡಿಸ್ದೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ಈಗ ಅವನಿ ತುಂಬಾನೇ ಅಪಾಯದಲ್ಲಿದ್ದಾಳೆ. ನೀವೇ ಅವಳಿಗೆ ಈಗ ರಕ್ಷಣೆ ಕೊಡಬೇಕು. ನೀವು ಆ ವಿಷಯದಲ್ಲಿ ಡೌಟ್ ಪಡೋ ಅವಶ್ಯಕತೆನೇ ಇಲ್ಲ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಅವನಿಯವ್ರ ಜೊತೆ ದೊಡ್ಡ ಸೈನ್ಯದ ಹಾಗೆ ನಾನಿರ್ತೀನಿ. ಅವತ್ ನೀವು ಚಪ್ಲಿಯಲ್ಲಿ ಹೊಡ್ಸಿದ ಮೇಲಿಂದ ಇವಳ ಲೈಫ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತು. ತುಂಬಾನೇ ಏರುಪೇರಾಯ್ತು. ಆ ಗಿಲ್ಟಿ ನನಗೂ ಕೂಡ ಇದೆ ರೀ. ಅದಕ್ಕೆ ಅವನಿಯವ್ರ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ಬೆಂಗಳೂರಿಗೆ ಬಂದಮೇಲೆ ಅವ್ರ ವಿಷಯನ ಏನು ಮಾಡಬೇಕೋ ಯೋಚನೆ ಮಾಡ್ತೀನಿ. ಯು ಡೋಂಟ್ ವರಿ. ಓಕೆ ಸರ್, ನಾನಿನ್ನು ಹೊರಡ್ತೀನಿ. ಬಾಯ್ ಅವನಿ, ಹುಷಾರು. ಅವನಿಯವರೇ, ನಿಮ್ಮ ಅಕ್ಕನ ಜೊತೆ ಮಾತಾಡಿದ್ರಿ ಅಲ್ವಾ? ಭಾರ ಕಡಿಮೆ ಆಯ್ತಾ? ಯಾವ ಕಡೆಯಿಂದ ಎಷ್ಟು ಕಷ್ಟಗಳು ಬಂದ್ರು ನಾನು ನಮ್ಮ ಅಕ್ಕ ಮತ್ತೆ ಸೌಮ್ಯಂಗೆ ಜೊತೆಯಾಗಿರ್ಬೇಕು. ಟೈಮ್ ಬಂದಾಗ ಎಲ್ಲ ನೀವು ಕೇಳ್ಕೊಂಡ ಹಾಗೆ ನಡೆಯುತ್ತೆ. ಎರಡು ವಿಷಯಗಳು ನನಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಒಂದು, ಅವನಿ ಇನ್ನು ಸಿಕ್ಕದೆ ಇರೋದು. ಎರಡು, ಆ ನರಸಿಂಹ ನನ್ನ ಹತ್ರ ದುಡ್ಡನ್ನ ತಗೊಂಡು ಎಸ್ಕೇಪ್ ಆಗಿರೋದು. ನಾನು ಕೊಟ್ಟಿರೋ ದುಡ್ಡಿನ ಮೇಲೆ ಅವನ ಹೆಸರು ಬರ್ದಿದೆ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಈ ಗನ್ನಲ್ಲಿರೋ ಬುಲೆಟ್ಸ್ ಮೇಲೆ ಅವನ ಹೆಸರು ಬರ್ದಿರುತ್ತೆ ಅಂತ ಅವನು ಅನ್ಕೊಂಡಿರಲ್ಲ. ಇಷ್ಟು ವರ್ಷಗಳಲ್ಲಿ ನಾನೇನಾದ್ರೂ ಸೋಲು ಅಂತ ನೋಡಿದ್ದೀನಿ ಅಂದ್ರೆ ಅದಿದೆ. ಆಗ್ಲೇ ಸೋತಿದ್ದೀನಿ ಅಂತ ಯಾಕೆ ಅನ್ಕೋತಿದ್ಯಾ ಸುರೇಂದ್ರ? ಹಾಗೆ ಅನಿಸ್ತಿದೆ ಕಣೋ. ನೀವೆಲ್ಲರೂ ಕೂಡ ನನಗೋಸ್ಕರ ಏನಾದ್ರೂ ಮಾಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಅವನಿನ ಇಲ್ಲಿವರೆಗೂ ಹಿಡಿಯೋದಕ್ಕಾಗ್ಲೇ ಇಲ್ಲ. ಅಂದ್ರದ ಕರ್ತ ಸೋಲು ಅಂತ ತಾನೆ? ಲೋ, ನಿಮ್ಮಪ್ಪ ಬರ್ತಿದಾರೋ? ಬನ್ನಿ ಡ್ಯಾಡಿ. ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಮಾತಾಡ್ತಾ ಇದ್ವಿ. ಈ ಹುಡುಗಿ ನಿನಗೆ ಚಪ್ಪಲಿಲ್ ಹೊಡೆದ ವಿಡಿಯೋ ಸಿಟಿಯಿಂದ ಸೆಂಟ್ರಲ್ವರೆಗೂ ಹೋಗಿದೆ. ಅಷ್ಟೊಂದು ವೈರಲ್ ಆಗಿದೆ. ಕೆಲವು ಪೊಲಿಟಿಷಿಯನ್ಸು ನಿನ್ ಬಗ್ಗೆ ಚೀಪಾಗಿ ಮಾತಾಡ್ತಿದ್ರೆ ತಡ್ಕೊಳಕ್ಕಾಗ್ತಿಲ್ಲ ನಂಗೆ. ಒಬ್ಬ ಪೊಲೀಸು ತನ್ನ ಮಗನ್ನ ಪೊಲೀಸ್ ಮಾಡಬೇಕು ಅನ್ಕೋತಾನೆ. ಒಬ್ಬ ಡಾಕ್ಟರ್ ತನ್ನ ಮಗನನ್ನ ಡಾಕ್ಟರ್ ಮಾಡಬೇಕು ಅನ್ಕೋತಾನೆ. ಹಾಗೇನೆ ಒಬ್ಬ ಪೊಲಿಟಿಷಿಯನ್ ತನ್ನ ಮಗನ್ನ ಪೊಲಿಟಿಷಿಯನ್ನೇ ಮಾಡಬೇಕು ಅನ್ಕೋತಾನೆ. ಇಂಥ ಕಚಡ ಕೆಲಸ ಎಲ್ಲ ನಿಲ್ಲಿಸಿ ಪಾಲಿಟಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ನೀನು ರಾಜಕೀಯದ ಮೇಲೆ ಫೋಕಸ್ ಮಾಡಿದ್ರೇನೆ ಫ್ಯೂಚರಲ್ಲಿ ನಿನ್ ಮೇಲೆ ಸ್ಪಾಟ್ಲೈಟ್ ಬೀಳತ್ತೆ. ಇಲ್ಲಾಂದ್ರೆ ಇಂಥ ಒಂದು ಬ್ಯಾಚ್ನ ಹಿಂದೆ ಇಟ್ಕೊಂಡು ಕರಿಯರ್ನೇ ನಾಶ ಮಾಡ್ಕೋಬೇಕಾಗತ್ತೆ. ಲೇ, ಡ್ಯಾಡಿ ಹಾಗೆ ಹೇಳ್ತಿರ್ತಾರ ಕಣೋ. ಆದ್ರೆ ನಮ್ಮ ಪ್ರಯತ್ನ ಮಾತ್ರ ನಾವು ನಿಲ್ಲಿಸಲೇಬಾರ್ದು.
ಅವನಿ ಯಾವುದೇ ರಾಜ್ಯದಲ್ಲಿದ್ರೂ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳು ನನಗೆ ಬೇಕು. ನನ್ನ ರಿವೆಂಜ್ನ ತೀರ್ಸ್ಕೋಬೇಕು. ಅವನಿವರೇ ತಗೊಳ್ರಿ. ಇದೆಲ್ಲ ಯಾಕೆ? ಈ ಕ್ಷಣ ನಾವಿಲ್ಲಿ ನೋವಲ್ಲಿರ್ಬೋದು, ಬಟ್ ಸಂತೋಷದಲ್ಲಿದ್ದಾಗ ಇಬ್ರು ಸೇರಿ ಬೀಚಲ್ಲಿ ಐಸ್ ಕ್ರೀಮ್ ತಿಂದಿದ್ವಿ ಅಂತ ನೆನಪಿಗೆ ಬರುತ್ತೆ. ಲೈಫಲ್ಲಿ ತುಂಬ ಬೆಲೆ ಬಾಳುವಂಥದ್ದು ಇಂತಹ ಚಿಕ್ಕ ಚಿಕ್ಕ ಮೂಮೆಂಟ್ಸು. ತಗೊಳ್ಳಿ. ಅಯ್ಯೋ, ಅಮ್ಮನಿಗೆ ಫೋನ್ ಮಾಡೋದೇ ಮರ್ತೋದೆ. ಏನಂತಾಳೋ? ಹಲೋ, ನನ್ನ ಹೆಸರು ವೇದವತಿ ಅಂತ. ನನ್ನ ಮಗ ಶ್ರೀಕರ್ ಅವರು ಚೆನ್ನೈಗೆ ಹೋಗಿ ಅಮ್ಮನ್ನ ಮರ್ತೋಗಿದ್ದಾರೆ ರೀ. ಒಂದು ಸಲ ಶ್ರೀಕರ್ ಅವ್ರನ್ನ ಕರಿತೀರಾ? ಅವರು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಒಂದ್ಸಲ ಫೋನ್ ಕೊಡ್ತೀರಾ ಅವ್ರಿಗೆ? ಮತ್ತೆ ಸ್ವಿಚ್ ಆಫ್ ಆಗ್ಬಿಡ್ತೇನೋ, ಹುಷಾರು. ಸಾರಿ ಅಮ್ಮ, ಮೀಟಿಂಗಲ್ಲಿ ಇರ್ಬೇಕಾದ್ರೆ ಕಟ್ ಮಾಡಿದೆ. ಆಮೇಲೆ ಫೋನ್ ಕೆಳಗಡೆ ಬಿದ್ದು ಸ್ವಿಚ್ ಆಫ್ ಆಗೋಯ್ತು. ಚಾರ್ಜ್ ಆದ್ಮೇಲೆ ಮಾಡೋಣ ಅಂತ ಅನ್ಕೊಂಡ್ರೆ ನೋಡಿದ್ರೆ ಅದನ್ನು ಮರ್ತೋದೆ. ಮರ್ತ್ ಹೋಗ್ತೀರಪ್ಪ? ಯಾಕೆ ಮರ್ತ್ ಹೋಗಲ್ಲ? ಅಮ್ಮ ಅಂದ್ರೆ ಅಷ್ಟು ಸುಲಭ ನಿಮ್ಗೆ? ಅಮ್ಮ ಅಂತ ಮಾತು ಹೇಳ್ಬೇಡಿ ಪ್ಲೀಸ್ ಅಮ್ಮ. ಯಾವತ್ ಬರ್ತೀಯಾ? ಗುರುವಾರ ಅಮ್ಮ. ನಾಳೆ ಹೊರಡಕ್ಕಾಗಲ್ವಾ? ಮೀಟಿಂಗ್ಸ್ ಆಗೋದ್ರೆ ಬರ್ತೀನಿ. ಯಾಕೆ, ಏನಾದ್ರೂ ಅರ್ಜೆಂಟಾ? ಹೌದು. ಏನ್ ಹೇಳು? ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಏನದು? ಏನು ಅಂದ್ರೆ ಫೋನಲ್ಲಿ ಹೇಳೋದಲ್ಲ, ನೀನು ಎದುರುಗಡೆ ಇದ್ದಾಗ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀನು ತಕ್ಷಣ ಹೊರಡು. ಏನಮ್ಮ ತುಂಬಾ ಖುಷಿಯಾಗಿದೆಯಾ? ಅಂತ ಮುಖ್ಯವಾದ ವಿಷಯ ಏನು? ನೀನ್ ಬಂದ ಮೇಲೆ ಹೇಳ್ತೀನಿ. ಸರಿ ಅಮ್ಮ, ನೀನ್ ಏನೇ ನಿರ್ಧಾರ ತಗೊಂಡ್ರು ನನ್ನ ಒಳ್ಳೇದನ್ನ ಯೋಚನೆ ಮಾಡಿನೇ ತಗೋತೀಯ. ಅದಕ್ಕೆ ನೀನ್ ಯಾವಾಗ ಹೇಳಿದ್ರೂ ಪರವಾಗಿಲ್ಲ. ನನ್ನ ಮೇಲೆ ನಿನಗೆ ಇಷ್ಟು ನಂಬಿಕೆ ಇರೋದ್ರಿಂದಾನೇ ನಿನ್ನ ವಿಷಯದಲ್ಲಿ ಯಾವ ನಿರ್ಧಾರನಾದ್ರೂ ನಾನು ಧೈರ್ಯವಾಗಿ ತಗೋಬಹುದು. ಅಮ್ಮ ನಾನು ಕೂಡ. ನೀನು ಕೂಡ? 1 ಮಿನಿಟ್. ಯಾಕೆ ಮಾತಾಡ್ತಿಲ್ಲ ಹೇಳು? ಅಮ್ಮ ನಾನು ಕೂಡ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನದು? ಅದು ಅದು ಅದೇನು ಅಂದ್ರೆ. ಯಾಕಿಷ್ಟೊಂದು ಹಿಂದೇಟ್ ಹಾಕ್ತಿದ್ಯಾ? ಹೇಳು ಶ್ರೀ. ನಾನು ಕೂಡ ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಮ್ಮ. ಏನಪ್ಪ ಅಷ್ಟು ಸಸ್ಪೆನ್ಸು? ನಿಮ್ ಎದುರುಗಡೆ ಹೇಳಿದ್ರೇನೆ ಚೆನ್ನಾಗಿರತ್ತೆ. ಸರಿ, ಹಾಗಾದ್ರೆ ಬೇಗ ಬರೋದಕ್ಕೆ ಪ್ರಯತ್ನ ಮಾಡು. ಸರಿನಮ್ಮ. ಹಿಡ್ತೀನಿ. ಹಾಯ್ ಕಣೋ. ಹಾಯ್. ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ? ಫ್ರೀ ಆದ್ಮೇಲೆ ಕಾಲ್ ಮಾಡು ಅಂದ್ಯಲ್ಲ, ಅದಕ್ಕೆ ಮಾಡಿದೆ. ಓ, ಅದು ಹಾಗಿರ್ಲಿ. ಅವನಿ ಎಲ್ಲಿ? ಅಲ್ಲಿ. ಫೋನ್ ಕನೆಕ್ಟ್ ಆಗದೆ ಇರೋವರೆಗೂ ಅವನ ಹತ್ರ ಶುಭವಾರ್ತೆ ಹೇಳಬೇಕು ಅಂತಿದ್ದೆ. ಕನೆಕ್ಟ್ ಆದ್ಮೇಲೆ ಮಾತೆ ಮುಚ್ಚಿಟ್ಟೆ. ಏನಾಯ್ತು ವೇದ? ಯಾಕೆ ಹಾಗೆ ಮಾಡಿದೆ? ಎಷ್ಟೋ ದಿನಗಳ ಕನಸು ರೀ. ಫೋನಲ್ಲೇ ಹೇಳ್ಬಿಟ್ರೆ ಅಷ್ಟು ಸಂತೋಷ ಏನಿರತ್ತೆ. ನಾವು ಕೇಳ್ಕೊಂಡ್ ಹಾಗೇನೆ ಜಾತಕ ಸರಿ ಹೋಗೋ ಹುಡುಗಿ ಸಿಕ್ಕಿದಾಳೆ ಅಂತ ಹೇಳಿದ ತಕ್ಷಣ ಶ್ರೀಕರ್ ಕಣ್ಣಲ್ಲಿ ಆಗೋ ಆನಂದನ ನಾನು ಕಣ್ಣಾರ ನೋಡ್ಬೇಕು ಅಂತ ಅದ್ಭುತವಾದ ಕ್ಷಣಕ್ಕೋಸ್ಕರ ತಾಳ್ಮೆ ತಗೋಬೇಕು ಅಂತ ಅನ್ಸಿ ಸುಮ್ಮನೆ ಆಗೋದೆ. ಆದ್ರೂ ನನ್ನ ಮಗ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ.
ನೀನು ತುಂಬ ತಡ ಮಾಡ್ತಿದ್ಯಾ ಅನ್ನಿಸ್ತಿದೆ ಕಣೋ. ಇಷ್ಟೊತ್ತಿಗೆ ಅವನಿ ವಿಷಯನ ನೀನು ಅಮ್ಮನ ಹತ್ರ ಹೇಳಬೇಕಿತ್ತು. ಫೋನಲ್ಲಿ ಹೇಳಿದರೆ ಹೇಗೆ ರಿಯಾಕ್ಟ್ ಆಗ್ತಾಳೋ ಗೊತ್ತಿಲ್ಲ. ಎದುರುಗಡೆ ನಿಲ್ಲಿಸಿ ನಡೆದಿರೋ ವಿಷಯನೆಲ್ಲ ಹೇಳಿದ್ರೆ ಅಮ್ಮನ ಮನಸ್ಸು ಬದಲಾಗೋ ಅವಕಾಶ ಇರತ್ತೆ. ಆ ಹುಡುಗಿ ಜಾತಕದ ಬಗ್ಗೆ ಏನಾದ್ರು ತಿಳ್ಕೊಂಡ್ಯಾ?